ಪಾಠ 2 ಭಾಗಾಕಾರ. ಹಿಂದಿನ ತರಗತಿಯಲ್ಲಿ ಸಮನಾದ ಗುಂಪು ಮಾಡುವ ವಿಧಾನದಿಂದ ಮತ್ತು ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಭಾಗಾಕಾರ ಮಾಡುವುದನ್ನು ಕಲಿತಿರುವೆ. ಈಗ ಭಾಗಾಕಾರವನ್ನು ಬೇರೆ ವಿಧಾನಗಳಿಂದ ಹೇಗೆ ಮಾಡಬಹುದು ಎಂಬುದನ್ನು ಕಲಿಯೋಣ. ಗುಣಾಕಾರದ ವಿರುದ್ಧ ಕ್ರಿಯೆಯೇ ಭಾಗಾಕಾರ. 8 × 4 = 32. ಇದರ ಭಾಗಾಕಾರ ರೂಪ 32/8 = 4 ಮತ್ತು 32/4 = 8. ಈ ವಿಧಾನಗಳನ್ನು ಬಳಸಿ ಚಿಕ್ಕ ಸಂಖ್ಯೆಯನ್ನು ಭಾಗಾಕಾರ ಮಾಡುವುದು ತುಂಬಾ ಸುಲಭ. ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನು ಭಾಜ್ಯ ಎನ್ನುತ್ತಾರೆ. ಯಾವ ಸಂಖ್ಯೆಯಿಂದ ಭಾಜ್ಯವನ್ನು ಭಾಗಿಸಲಾಗುತ್ತಿದೆಯೋ ಅದನ್ನು ಭಾಜಕ ಎನ್ನುತ್ತಾರೆ. ಭಾಗಾಕಾರದ ಫಲಿತಾಂಶವನ್ನು ಭಾಗಲಬ್ಧ ಎನ್ನುತ್ತಾರೆ. ಭಾಗಾಕಾರದ ನಂತರ ಭಾಜ್ಯದಲ್ಲಿ ಉಳಿಯುವುದನ್ನು ಶೇಷ ಎನ್ನುತ್ತಾರೆ. ಯಾವಾಗಲೂ ಶೇಷವು ಭಾಜಕಕ್ಕಿಂತ ಚಿಕ್ಕದಾಗಿರುತ್ತದೆ. ಈಗ 84 ನ್ನು 4 ರಿಂದ ಭಾಗಾಕಾರ ಮಾಡುವ ವಿಧಾನವನ್ನು ಕಲಿಯೋಣ. 84/4. ಭಾಗಾಕಾರವನ್ನು ಭಾಜ್ಯದ ಅತಿ ಹೆಚ್ಚಿನ ಸ್ಥಾನಬೆಲೆಯಿಂದ ಪ್ರಾರಂಭಿಸಬೇಕು. ಇಲ್ಲಿ 10ರ ಸ್ಥಾನದಲ್ಲಿರುವ 8 ಭಾಜಕ 4 ರಿಂದ ಭಾಗಿಸಿದಾಗ 4 × 2 = 8. ಭಾಗಲಬ್ಧ ಸ್ಥಾನದಲ್ಲಿ 2 ಬರೆಯಬೇಕು. 8 ಭಾಜ್ಯದ ಎಡಗಡೆಯಿಂದ ಮೊದಲ ಅಂಕಿ 8ರ ಕೆಳಗೆ ಬರೆಯಬೇಕು. ಈಗ 8ರಲ್ಲಿ 8 ಕಳೆದರೆ 0. ಬಿಡಿ ಸ್ಥಾನದಲ್ಲಿರುವ 4 ಕೆಳಗೆ ತೆಗೆದುಕೊಳ್ಳಬೇಕು. ಈ 4 ಭಾಜಕ 4 ರಿಂದ ಭಾಗಿಸಿದಾಗ 4 × 1 = 4. 1 ಭಾಗಲಬ್ಧ ಸ್ಥಾನದಲ್ಲಿ ಮತ್ತು 4 4ರ ಕೆಳಗೆ ಬರೆಯಬೇಕು. ಈಗ 4ರಲ್ಲಿ 4 ಕಳೆದರೆ 0. ಆದ್ದರಿಂದ 84 4 ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು 21. ಈ ರೀತಿ ಭಾಗಿಸುವ ವಿಧಾನವನ್ನು ಆದರ್ಶ ಭಾಗಾಕಾರ ವಿಧಾನ ಎನ್ನುತ್ತೇವೆ. ಇನ್ನೊಂದು ಉದಾಹರಣೆ, 46 5 ರಿಂದ ಭಾಗಿಸು. ಭಾಗಾಕಾರವನ್ನು ಭಾಜ್ಯದ ಅತಿ ಹೆಚ್ಚಿನ ಸ್ಥಾನಬೆಲೆಯಿಂದ ಪ್ರಾರಂಭಿಸಬೇಕು. ಇಲ್ಲಿ 10ರ ಸ್ಥಾನದಲ್ಲಿರುವ 4 ಭಾಜಕ 5 ರಿಂದ ಭಾಗಿಸಿದಾಗ ಆದರೆ 4 5ಕ್ಕಿಂತ ಕಡಿಮೆ. ಆದ್ದರಿಂದ ಎಡಗಡೆಯಿಂದ 2 ಅಂಕಿ ತೆಗೆದುಕೊಳ್ಳಬೇಕು. ಈಗ 46 5 ರಿಂದ ಭಾಗಿಸಿದಾಗ 5 × 9 = 45. ಭಾಗಲಬ್ಧ ಸ್ಥಾನದಲ್ಲಿ 9 ಮತ್ತು 45 ಭಾಜ್ಯದ ಕೆಳಗಡೆ ಬರೆಯಬೇಕು. ಈಗ 46ರಲ್ಲಿ 45 ಕಳೆದಾಗ ಶೇಷ 1 ಉಳಿಯುತ್ತದೆ. ಆದ್ದರಿಂದ 46 5 ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು 9. ಈಗ ಭಾಗಾಕಾರದಲ್ಲಿ ತಾಳೆ ನೋಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಭಾಜ್ಯ ಸಮಭಾಜಕ ಗುಣಿಸು ಭಾಗಲಬ್ಧ ಕೂಡಿಸು ಶೇಷ. ಇದರಿಂದ ಭಾಜ್ಯ, ಭಾಜಕ, ಭಾಗಲಬ್ಧ ಮತ್ತು ಶೇಷಗಳಿಗಿರುವ ಸಂಬಂಧ ತಿಳಿಯುತ್ತದೆ. ಇದು ಭಾಗಾಕಾರದ ಆದರ್ಶ ಸೂತ್ರವಾಗಿದೆ. ಈ ಸೂತ್ರದ ಸಹಾಯದಿಂದ ತಾಳೆ ನೋಡಬಹುದು. ಉದಾಹರಣೆಗೆ 31,526/6. ಭಾಗಾಕಾರವನ್ನು ಭಾಜ್ಯದ ಅತಿ ಹೆಚ್ಚಿನ ಸ್ಥಾನಬೆಲೆಯಿಂದ ಪ್ರಾರಂಭಿಸಬೇಕು. ಇಲ್ಲಿ 10,000 ಸ್ಥಾನದಲ್ಲಿರುವ 3 ಭಾಜಕ 6 ರಿಂದ ಭಾಗಿಸಬೇಕು. ಆದರೆ 3 6ಕ್ಕಿಂತ ಕಡಿಮೆ. ಆದ್ದರಿಂದ 10,000 ಸ್ಥಾನದಿಂದ ಎಡಗಡೆಯಿಂದ 2 ಅಂಕಿ ತೆಗೆದುಕೊಳ್ಳಬೇಕು. ಅದು 31. 31 6 ರಿಂದ ಭಾಗಿಸಿದಾಗ 6 × 5 = 30. ಭಾಗಲಬ್ಧ ಸ್ಥಾನದಲ್ಲಿ 5 ಮತ್ತು 30 ಭಾಜ್ಯದ ಕೆಳಗಡೆ ಬರೆಯಬೇಕು. ಈಗ 31ರಲ್ಲಿ 30 ಕಳೆದಾಗ 1 ಉಳಿಯುತ್ತದೆ. ಈಗ 1 6 ರಿಂದ ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ 100ರ ಸ್ಥಾನದಿಂದ 5 ಕೆಳಗೆ ತೆಗೆದುಕೊಳ್ಳಬೇಕು. 15 6 ರಿಂದ ಭಾಗಿಸಿದಾಗ 6 × 2 = 12. 2 ಭಾಗಲಬ್ಧದ 5ರ ನಂತರದ ಸ್ಥಾನದಲ್ಲಿ ಬರೆ ಮತ್ತು 12 ಭಾಜ್ಯದ 15ರ ಕೆಳಗೆ ಬರೆಯಬೇಕು. ಈಗ 15ರಲ್ಲಿ 12 ಕಳೆದರೆ 3 ಉಳಿಯುತ್ತದೆ. 3 6 ರಿಂದ ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ 10ರ ಸ್ಥಾನದಿಂದ 2 ಕೆಳಗೆ ತೆಗೆದುಕೊಳ್ಳಬೇಕು. ಈಗ 32 6 ರಿಂದ ಭಾಗಿಸಿದಾಗ 6 × 5 = 30. 5 ಭಾಗಲಬ್ಧದ 2ರ ನಂತರದ ಸ್ಥಾನದಲ್ಲಿ ಬರೆ ಮತ್ತು 30 ಭಾಜ್ಯದ 32ರ ಕೆಳಗಡೆ ಬರೆಯಬೇಕು. ಈಗ 32ರಲ್ಲಿ 30 ಕಳೆದಾಗ 2 ಉಳಿಯುತ್ತದೆ. 2 6 ರಿಂದ ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಬಿಡಿ ಸ್ಥಾನದಿಂದ 6 ಕೆಳಗೆ ತೆಗೆದುಕೊಳ್ಳಬೇಕು. ಈಗ 26 6 ರಿಂದ ಭಾಗಿಸಿದಾಗ 6 × 4 = 24. 4 ಭಾಗಲಬ್ಧದ 5ರ ನಂತರದ ಸ್ಥಾನದಲ್ಲಿ ಬರೆ ಮತ್ತು 24 ಭಾಜ್ಯದ 26ರ ಕೆಳಗೆ ಬರೆಯಬೇಕು. 26ರಲ್ಲಿ 24 ಕಳೆದಾಗ 2 ಉಳಿಯುತ್ತದೆ.
ಇಲ್ಲಿ 2ನ್ನು 6ರಿಂದ ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಶೇಷ 2 ಉಳಿಯುತ್ತದೆ. ಇದನ್ನು ತಾಳೆ ನೋಡಿದಾಗ ಭಾಗಾಕಾರದಲ್ಲಿ ತಾಳೆ ನೋಡುವ ಸೂತ್ರ: ಭಾಜ್ಯ ಸಮಭಾಜಕ ಗುಣಿಸು ಭಾಗಲಬ್ಧ ಕೂಡಿಸು ಶೇಷ. 31,526 6 ಗುಣಿಸು 5,254 ಕೂಡಿಸು 2. 6ರಿಂದ 5,254 ಗುಣಿಸಿದಾಗ ಬರುವ ಗುಣಲಬ್ಧವು 31,524. ಗುಣಲಬ್ಧಕ್ಕೆ 2ನ್ನು ಕೂಡಿಸಿದಾಗ 31,526. ಈ ಮೊತ್ತವು ಭಾಗಾಕಾರದಲ್ಲಿ ಭಾಜ್ಯಕ್ಕೆ ಸಮನಾಗಿರಬೇಕು. ಆದ್ದರಿಂದ 31,526ನ್ನು 6ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು 5,254. ಈಗ ಗುಣಾಕಾರ ಮತ್ತು ಭಾಗಾಕಾರ ಎರಡೂ ಕ್ರಿಯೆಗಳನ್ನು ಹೊಂದಿರುವ ಸಮಸ್ಯೆಗಳನ್ನು ಬಿಡಿಸೋಣ. ಉದಾಹರಣೆಗೆ 175 ಗುಣಿಸು 125 ಭಾಗಿಸು 7. ಮೊದಲು 175ನ್ನು 125ರಿಂದ ಗುಣಿಸಿದಾಗ ಬರುವ ಗುಣಲಬ್ಧವು 21,875. ಇಲ್ಲಿ ಬಂದಿರುವ ಗುಣಲಬ್ಧಕ್ಕೆ 7ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು 3,125. ಆದ್ದರಿಂದ 175 ಗುಣಿಸು 125 ಭಾಗಿಸು 7 3,125. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ